ಪೂಜೆ ಮಾಡಿಸ್ಕೊಂಡ್ಬರ್ತೀನಿ. ಮಗನು ನಿನ್ನ ಕರ್ಕೊಂಡೋಗಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತೇನಂತಂದರೆ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಮನೇಲಿ ರಾಗಿ ರೊಟ್ಟಿ ವಿತ್ ತುಪ್ಪ ಹೇಗಿದೆ ಅಂದ್ಬಿಟ್ಟು ಅಂತ ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ. ಈಗ ನನ್ನ ಮಗ ಮಲ್ಕತ್ತಾನೇ ಇಲ್ಲ. ಈಗ ಮಲ್ಕೊಂಡ್ರೆ ಟೆಂಪಲ್ಗೆ ಹೋಗಕ್ಕೆ ಸರಿ ಹೋಗುತ್ತೆ, ಇಲ್ಲ ಟೆಂಪಲ್ಗೆ ಹೋಗೋ ಟೈಮಲ್ಲಿ ನಿದ್ದೆ ಬಂದುಬಿಡುತ್ತೆ. ಪಾಚೆ ಮಗನೇ, ಪಾಚನಲ್ವಾ ಬಂಗಾರು, ಪಾಚೋಡಪ್ಪ, ಟೆಂಪಲ್ಗೆ ಹೋಗೋಣ ಕಂದಮ್ಮು, ಪಾಚ ಕಂದಮ್ಮು ಓ ಪಾಚೋಡಲ್ವಾ? ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಏನಂತ ಅರ್ಕೆ ಮಾಡಿದ್ದ ಮಮ್ಮಿ? ಇಲ್ಲಿ ನೋಡು, ಸೀರೆ ಕೊಟ್ಟು ಅಂಕಾಯಿ ಕೊಟ್ಟು ಮಡ್ಲಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ಬರ್ತೀನಿ. ಮಗನು ನಿನ್ನ ಕರ್ಕೊಂಡೋಗಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ. ಅದಕ್ಕೆ ಅರ್ಕೆ ಜಾಸ್ತಿ ಸಿಟ್ಕೊಡೋದು ಬೇಡ ಅಂತ ಇವತ್ತು ಹೊರಟಿದ್ದೀವಿ. ಇಲ್ಲೆಲ್ಲ ರೆಡಿ ಇದೆ. ಈಗೆಲ್ಲ ಬ್ಯಾಗ್ ಹಾಕ್ಕೊಂಡು ನಾನು ಪಾಪ ಇಬ್ಬರು ರೆಡಿಯಾಗಿದ್ದೀವಿ. ನನ್ನ ಮಗ ಆಲ್ರೆಡಿ ಒಂದು ಟ್ರಿಪ್ ನಿದ್ದೆ ಮಾಡಿ ಎದ್ದಿದ್ದಾನೆ. ಸೊ ಇವಾಗ ಟೈಮ್ ಬಂದು 12 ಗಂಟೆ. ಇವಾಗ ಪೂಜೆ ಟೈಮು. ಈ ಟೈಮಲ್ಲಿ ತುಂಬ ಜನ ಇರ್ತಾರೆ. ಸೊ ಹಾಗೆ ಸ್ವಲ್ಪ ಹೊತ್ತು ಹೋಗಲಿ, ಅದಾದಮೇಲೆ ಜನ ಕಮ್ಮಿ ಆಗ್ತಾರೆ. ಇವನು ಜನ ಇದ್ರೆ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಸುಮ್ಮನಾಗಿದ್ದೀವಿ. ಏನು ಕೊಟ್ಟಿದ್ದೀವಿ ಟೆಂಪಲ್ಗೆ ಅಂತಂದರೆ, ಅಮ್ಮ ನಾನು ಡೆಲಿವರಿ ಟೈಮಲ್ಲಿ ಅರ್ಕೆ ಮಾಡಿದ್ರಂತೆ. ನಾನು ಆಲ್ಮೋಸ್ಟ್ 3 ಡೇಸ್ ಏನೋ ಸಫರ್ ಪಟ್ಟಿದ್ದೀನಿ. ಸೊ ಹಾಗಾಗಿ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದು ನಾರ್ಮಲ್ ಡೆಲಿವರಿ ಆದರೆ ಪಾಪುನ ನನ್ನನ್ನು ಟೆಂಪಲಿಗೆ ಕರ್ಕೊಂಬಂದು ಪೂಜೆ ಮಾಡಿಸ್ಕೊತೀನಿ ಅಂತ ಹರಕೆ ಮಾಡ್ಕೊಂಡಿದ್ರಂತೆ. ಸೊ ಹಾಗಾಗಿ ಹೊರಟಿದ್ವಿ. ಹೆಗ್ಗಿರು ಈಗ ಸ್ವಲ್ಪ ಒಂದು ದೊಡ್ಡವನಾಗಿದ್ದಾನಲ್ಲ, ಅಷ್ಟು ಅಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಲಾಸ್ಟ್ ಟೈಮ್ ನನ್ನ ಬರ್ಡೇ ಟೈಮಲ್ಲಿ ಹೋದಾಗೆ ಅಷ್ಟೊಂದು ಅಳಲಿಲ್ಲ, ಆರಾಮಾಗಿದ್ದ. ಬಟ್ ಈ ಟೈಮ್ ಏನು ಮಾಡ್ತಾನೋ ಗೊತ್ತಿಲ್ಲ. ಎಲ್ಲಿ ಹೋಗ್ತಿದ್ದೀವಿ? ಟೆಂಪಲ್ಗೆ ಹೋಗ್ತಿದ್ದೀವಿ. ಟೆಂಪಲ್ಲಿಗೆ ಹೆಂಗೆ ನೋಡ್ತದೆ ನೋಡಿ ಅವನು. ಎಲ್ಲ ಹೋಗ್ತಿದ್ದೀವಿ ನಾವು. ಮಗನೇ ಕಂದು ಕ್ಯಾಮ್ರಾ ನೋಡಿದ್ರೆ ರೆಸ್ಪಾನ್ಸೇ ಮಾಡಲ್ಲ. ಅಪ್ಪನ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡುವಾಗ ಮಾತಾಡಿ ರೂಢಿ ಆಗಿಬಿಟ್ಟು ಎಲ್ಲೋ ನೋಡೋದು, ಸುಮ್ಮನೆ ಡವ್ ಮಾಡೋದೆಲ್ಲ ಕಲ್ತ್ಬಿಟ್ಟವನು ಇವಾಗವನು. ಏನು ಗೊತ್ತಾ ಮಗನೇ, ಟೆಂಪಲ್ಗೆ ಹೋಗ್ತಿದ್ದೀವಿ. ನೀನು ಅಳಬಾರ್ದು, ಓಕೆನಾ? ಅಳ್ತೀಯಾ? ಏಯ್ ಕಳ್ಳು, ಅಳಬಾರ್ದು ನೀವು. ಓಕೆ ಗುಡ್ ಬಾಯ್. ಇಲ್ಲಡು, ಗುಡ್ ಬಾಯ್ ಥರ ಸೈಲೆಂಟಾಗಿರಬೇಕು, ಅಳಬಾರ್ದು ನೀನು. ಅನ್ನಪ್ರಸನ್ನ ಮಾಡ್ಸೋಕೆ ಹೋಗಿದ್ದೀನ. ಹಾಗೆ ಟೆಂಪಲ್ ಹೋಗಿ ನಿಮ್ಮದೇ ಕೈ ಮುಗಿಯೋಕೆ ಹೋಗಲಿಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ನಲ್ಲ. ಬೇಗ ಮುಗಿಸ್ಕೊಂಡು ಕರ್ಕೊಂಬಂದ್ಬಿಟ್ಟು ಈ ಟೈಮ್ ಏನು ಮಾಡ್ತಾನೋ ಗೊತ್ತಿಲ್ಲ, ನೋಡಬೇಕು. ಲಾಸ್ಟ್ ಟೈಮ್ ಹೋಗಿದ್ದ ಟೆಂಪಲ್ ಸ್ವಲ್ಪ ಸೈಲೆಂಟಾಗಿದ್ದರಿಂದ ಆರಾಮಾಗಿದ್ದ. ಹಂಗೆ ಸೈಲೆಂಟಾಗಿರಬೇಕು, ಜಾಸ್ತಿ ಸೌಂಡ್ ಇರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು, ಜನ ಜಾಸ್ತಿ ಇರಬಾರ್ದು. ಈ ಥರ ಇದು ಆರಾಮಾಗಿರ್ತಾನೆ. ಇಲ್ಲ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನೋಡ್ಬೇಕು ಇವತ್ತು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಲೈಟಾಗಿ ಭಯ ಇದೆ. ಏನು ಮಾಡ್ತೀಯ ಮಗನೇ ಇವತ್ತು? ಇಲ್ಲಿ ನೋಡಿ ಏನು ಮಾಡ್ತೀರಾ ಇವತ್ತು? ಓ, ಏನು ಮಾಡ್ತೀರಾ? ಆರಾಮಾಗಿರ್ತೀರಾ ಇವತ್ತು? ಎಂತ? ಹೋಗು, ಹೋಗೋಣ ಹೇಳು. ಎಂತ? ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಿದ್ದಾನೆ. ಯಾರದು? ಓಕೆ ಗೈಸ್, ಅಲ್ಲೋಗ್ಬಿಟ್ಟು ಸಿಗ್ತೀವಿ.
ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ. ಹಾಯ್, ಹಲೋ. ನನ್ನ ಮಗ ಹೆಂಗೆ ಗೊತ್ತಿಲ್ಲ, ಅದೇ ಖುಷಿ ವಿಷಯ. ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಸಿಕ್ಕಾಬಡೆ ಬಿಸಿಲಿತ್ತು ಆಚೆಗಡೆ ಅಂತೂ. ನನ್ನ ಮಗ ಅಳ್ತಾನೆ ಅಂದ್ಕೊಂಡೆ, ಬಟ್ ಅಳ್ಳಿಲ್ಲ. ಗಂಟೆ ಸೌಂಡಿಗೆ ಮಾತ್ರ ಒಂದು ಸ್ವಲ್ಪ ಬೆಚ್ಚಿಬಿದ್ದಾವಾಗ 1-2 ಸೆಕೆಂಡ್ ಅಷ್ಟೇ. ಅದಾದಮೇಲೆ ಡೈವರ್ಟ್ ಆದ. ನನಗಂತೂ ಸಖತ್ ಭಯ ಆಗಿತ್ತು, ಎಲ್ಲಿ ಹತ್ಬಿಡ್ತಾನೋ, ಮತ್ತೆ ಎಲ್ಲಿ ಒಳಗೆ ಬರೋ ಥರ ಮಾಡ್ತಾನೋ ಮನೆಗೆ ಅಂತ ಅಂದ್ಕೊಂಡೆ. ಬಟ್ ನನ್ನ ಮಗ ಏನು ಮಾಡಲಿಲ್ಲ. ಈಗ ನನ್ನ ಮಗ ಗುಡ್ ಬಾಯ್ ಅಲ್ವಾ ಮಗನೇ? ಇವಾಗ ಅಳೋದಿಲ್ಲ ನನ್ನ ಮಗ ಅಲ್ವಾ ಮಗನೇ? ಈಗ ಧೈರ್ಯ ಬಂದ್ಬಿಟ್ಟೈತೆ, ಯಾವ ಸೌಂಡಿಗೂ ಎದುರಲ್ಲ. ಕರೆಕ್ಟ್ ತಾನೆ ಹೇಳೋಡು ಅಲ್ವಾ? ಬಟ್ ಆದರೂ ಗಂಟೆ ಸೌಂಡಿಗೆ ಸಡನ್ನಾಗಿ ಬೆಚ್ಚ ಬಿದ್ದ. ಬಟ್ ಆಮೇಲೆ ನಿಧಾನಕ್ಕೆ ರೂಢಿ ಆಗ್ತಾನೆ ಅಂದ್ಕೊಂಡಿದ್ದೀನಿ. ಅಂದರೂ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ, ಅನ್ನಪ್ರಸನ್ನ ಮಾಡ್ಸೋಕೋದಾಗ ಕಂಪೇರ್ ಮಾಡಿದ್ರೆ ಈ ಟೈಮು ಎಷ್ಟೋ % ಬೆಟರು, ಆರಾಮಾಗಿದ್ದ ಅಲ್ವಾ ಬಂಗಾರು? ಅಲ್ವಾ? ಗುಡ್ ಬೈ. ನೀನು ಎಲ್ಲೋಗಿದ್ವಿ ನಾವು? ಇಲ್ಲ ಎಲ್ಲೋಗಿದ್ದೋ ನಾವು? ತಾತಮ್ಮನ ಮಾಡೋಕ್ಕಾಗಿದ್ದು ಅಲ್ವಾ? ಅಳ್ಳಿಲ್ಲ, ಅದೊಂದೇ ಖುಷಿ ವಿಷಯ. ಪಟ 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 ನಂಗೆ ಎಗ್ ರೈಸ್ ಮಾಡಾಕ್ಬಿಟ್ರು. ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಿದೆ. ಬಿಸಿಲಲ್ಲಿ ಬೇರೆ ಬಂದ್ವಲ್ಲ, ಅದಕ್ಕೂ ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಿದೆ. ಕಾಣಿಸ್ತಾ ಇಲ್ಲ. ಹಾಂ, ಈಗ ಕಾಣಿಸ್ತಾ ಇದೆ. ಕಾಣಿಸ್ತಿಲ್ಲ ಅಂದ್ರೆ ಏನು? ಪಟ ಅಂತ ಬಂದು ಎಗ್ ರೈಸ್ ಮಾಡಿದ್ದೀನಿ ಮಗಳಿಗೋಸ್ಕರ. ಹೊಟ್ಟೆ ಅಷ್ಟೇ ಫಸ್ಟು ತಿನ್ಬೇಕು. ನನ್ನ ಮಗ ಮಲ್ಕೊಂಬಿಟ್ಟ. ಅವನಿಗೆ ಸಿಕ್ಕಾಬಟ್ಟೆ ನಿದ್ದೆ ಬಂದಿತ್ತು ಅನ್ಸುತ್ತೆ, ಮಲ್ಕೊಂಡ್ಬಿಟ್ಟ. ನನ್ನ ಮಗ ಮಲ್ಕೊಂಬಿಟ್ಟಿದ್ದಾನೆ. ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಅನಿಸುತ್ತೆ. ಬಂದು ತೂಗ್ತಿದ್ದಂಗೆ ಮಲ್ಕೊಂಬಿಟ್ಟ. ಎಗ್ ರೈಸ್ ಎಷ್ಟು ಹೊಟ್ಟೆ ಹಸಿತಿದೆ ಅಂದರೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿದೆ. ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಎದ್ದು ಪಾಪುನ ಸುಮ್ಮನೆ ಹಾಗೆ ಈಚೆ ಕರ್ಕೊಂಡು ಹೋಗ್ತಿದ್ದೀವಿ. ಅವನಿಗೂ ಒಂದು ರೌಂಡ್ ಈಚೆ ಕರ್ಕೊಂಡು ಅವ್ನು ಫುಲ್ ಖುಷಿ ಪಡ್ತಾನೆ ಅಂದ್ಬಿಟ್ಟು ಹ್ಞೂ ಅಂತೆ. ಬಂದ ತಕ್ಷಣ ಮಲ್ಕೊಂಬಿಟ್ಟಿದ್ದೆ, ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ಟಿದ್ದೆ. ಸಕ್ಕ ನಿದ್ದೆ ಬರ್ತಿತ್ತು. ಇವನು ನಾನು ಒಂದೇ ಸಲ ಎದ್ದಿದ್ದೀವಿ. ಎದ್ಬಿಟ್ಟು ಹಾಗೆ ಒಂದು ರೌಂಡ್ ಈಚೆ ಹೋಗೋಣ ಅಂತ ಈಚೆ ಬಂದಿದ್ದೀವಿ. ಅವನ್ನೆಲ್ಲ ಸುತ್ತ ನೋಡಬೇಕು, ಅವಾಗ ಅವ್ನು ಫುಲ್ ಖುಷಿ ಆಗ್ತಾನೆ. ನೋಡೋ ಏನಾಯಿತು? ಇವಾಗ ಮನೆಗೆ ಬಂದು ಪಾಪುಗೆ ಫುಡ್ ರೆಡಿ ಮಾಡ್ತಾ ಇದ್ದೀನಿ. ದಾಲ್ ಪ್ಯೂರಿ. ಇದು ಬಂದು ಹೆಸರುಬೇಳೆ ದಾಲ್ ಪ್ಯೂರಿ ಮಾಡ್ತೀನಿ. ಮಾರ್ನಿಂಗ್ ಟೈಮ್ ರಾಗಿ ಕೊಡ್ತೀನಿ, ಈವ್ನಿಂಗ್ ದಾಲ್ ಕೊಡ್ತೀನಿ. ಅವ್ನು ಇದನ್ನು ಸಿಕ್ಕಾಬಟ್ಟೆ ಇಷ್ಟಪಟ್ಟು ತಿಂತಾನೆ. ಸೊ ಹಾಗಾಗಿ ಅವ್ನಿಗೆ ಇದನ್ನು ಈವ್ನಿಂಗ್ ಟೈಮ್ ಕೊಡ್ತೀನಿ. ಇದು ಸ್ವಲ್ಪ ಹೆಸರುಬೇಳೆ ಹಾಗೆ ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಗಟ್ಟಿ ಮಾಡಲ್ಲ, ಸ್ವಲ್ಪ ತೆಳ್ಳನೇ ಮಾಡೋದು ನಾನು. ಇವಾಗ ಇದು ರೆಡಿ ಇದೆ. ಬೌಲ್ಗೆ ಸರ್ವ್ ಮಾಡ್ಕೊಂಬಿಡೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊತೀನಿ ನಾನು. ಪ್ಯೂರಿ ರೆಡಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ಇದು ಹೋಮ್ ಮೇಡ್ ತುಪ್ಪ, ಊರಿಂದ ತೊಗೊಂಡು ಬಂದಿರೋದು, ಬೆಣ್ಣೆ ತೊಗೊಂಡ್ಬಂದು ಕಾಯಿಸಿರೋದು. ತುಪ್ಪ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ತಿಂತಾನೆ, ಮತ್ತು ಅವನಿಗೆ ತುಪ್ಪ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ನಾನು ಮಿಕ್ಸ್ ಮಾಡಿಬಿಟ್ಟು ನೋಡಿ, ನಾನು ಈ ಕನ್ಸಿಸ್ಟೆನ್ಸಲ್ಲಿ ಮಾಡಿದ್ದೀನಿ. ತುಂಬ ತೆಳ್ಳನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಈಗ ನನ್ನ ಮಗನಿಗೆ ತಿನ್ಸೋಣ. ಫುಡ್ ರೆಡಿ ಮಗನೇ, ಫುಡ್ಡು ರೆಡಿ. ಯಮ್ಮಿ, ಚೆನ್ನಾಯ್ತಾ ಬಂಗಾರು? ಚೆನ್ನಾಯ್ತಾ ಕಂದು? ನಡು ಕಾಲಲ್ಲಿ ಹೆಂಗೆ ಓದಿತ್ತಾನೆ, ಹೆಂಗೆ ತಿನ್ಸೋದು ಕಾಲಲ್ಲಿ ಹೋದ್ರೆ? ಯಮ್ಮಿ, ಯಮ್ಮಿ ಯಮ್ಮಿ ಯಮ್ಮಿ. ಆವಾಡ್ಲ ಲಡು.